ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕೇಸುಗಳ ಮೂಲಕ ಕುಗ್ಗಿಸಲು ಸಾಧ್ಯವೇ ಇಲ್ಲ ಎಂದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಲ್ಲೂರಳ್ಳಿ ನಾಗೇಶ್ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಭಯದಿಂದಾಗಿ ಕೇಸುಗಳ ಮೂಲಕ ಹೆದರಿಸುವ ಕುತಂತ್ರವನ್ನು ಬಿಜೆಪಿ ಮಾಡುತ್ತಿದೆ ಎಂದು ನಲ್ಲೂರಳ್ಳಿ ನಾಗೇಶ್ ಹೇಳಿದರು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗರಿಗೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋ ಒಂದು ಕಾರಣದಿಂದ ತೆರೆಮರೆಯಲ್ಲಿ ಅವ್ರನ್ನ ತುಳಿಯುವಂಥ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ. ಹೌದು, ಪದೇ ಪದೇ ಡಿಸಿಎಂ ಕೆ ಶಿವಕುಮಾರ್ ಅವರ ಮೇಲೆ ಕೇಂದ್ರ ಸರ್ಕಾರದಿಂದ ಇಡಿ, ಸಿಸಿಬಿ ಕೇಸುಗಳ ಮೂಲಕ ಕುಗ್ಗಿಸಲು ಕೇಂದ್ರ ಸರ್ಕಾರ ಪ್ರಯತ್ನವನ್ನು ಮಾಡುತ್ತಿದೆ. ಈ ಪ್ರಯತ್ನದಲ್ಲಿ ಬಿಜೆಪಿಗೆ ಯಾವುದೇ ಲಾಭವಂತೂ ಇಲ್ಲವೇ ಇಲ್ಲ. ಎಲ್ಲವೂ ವ್ಯರ್ಥ ಪ್ರಯತ್ನ. ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ಇತ್ತೀಚೆಗೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರಲು ಕಾರಣರಾಗಿರುವ ಡಿಕೆ ಶಿವಕುಮಾರ್ ಅವರ ಮೇಲೆ ಅಸೂಯೆಯಿಂದ ಹೀಗೆಲ್ಲ ಕೇಂದ್ರ ಸರ್ಕಾರ ಕುತಂತ್ರ ಮಾಡುತ್ತಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಲ್ಲೂರಳ್ಳಿ ನಾಗೇಶ್ ಅವರು ಆರೋಪಿಸಿದರು. ಅಲ್ಲದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳುತ್ತದೆ ಎನ್ನುವ ಭಯದಿಂದಲೇ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಹಗೆ ಸಾಧಿಸುತ್ತಿದ್ದಾರೆ. ಇಲ್ಲ ಸಲ್ಲದ ಕೇಸುಗಳ ಮೂಲಕ ಹೆದರಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಆದರೆ ಇದ್ಯಾವುದೂ ನಡೆಯಲ್ಲ. ಅದಕ್ಕೆ ಡಿಕೆ ಶಿವಕುಮಾರ್ ಕುಗ್ಗುವುದಿಲ್ಲ. ಅವರ ಜೊತೆಗೆ ಇಡೀ ಕಾಂಗ್ರೆಸ್ ಪಕ್ಷ ಇದೆ. ದೊಡ್ಡ ದೊಡ್ಡ ನಾಯಕರು ಜೊತೆಗಿದ್ದಾರೆ ಎಂದು ನಲ್ಲೂರಳ್ಳಿ ನಾಗೇಶ್ ಅವರು ತಿಳಿಸಿದರು. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಈ ರಾಜ್ಯದ ಐಕಾನ್. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷವನ್ನು ಅವರು ಏನು ಕಾಂಗ್ರೆಸ್ನ ಒಂದು ಕಟ್ಟಾಳು, ಕಾಂಗ್ರೆಸ್ ಮೇಲಿರುವಂಥ ಒಂದು ಪ್ರೀತಿ ಹಾಗೂ ಏನು ಇತ್ತೀಚಿನ ಬೆಳವಣಿಗೆಗಳನ್ನ ನಾವು ಗಮನಿಸಿದಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅವರು KPCC ಅಧ್ಯಕ್ಷರಾಗಿ ಅವರು ಪಕ್ಷಕ್ಕಾಗಿ ಅವರ ಒಂದು ದುಡಿಮೆ ಏನಿದೆಯೋ ಅದು ಹೆಚ್ಚಿನ ರೀತಿಯಲ್ಲಿ ಪಕ್ಷಕ್ಕೆ ಅನುಕೂಲ ಆಯಿತು. ಆ ಕಾರಣದಿಂದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರಬೇಕಾದ್ರೆ ಅವರು ಕೂಡ ಒಂದು ಪ್ರಮುಖವಾಗಿ ಪಕ್ಷವನ್ನು ಮುಂಚೂಣಿಗೆ ತಂದಿರೋದರಲ್ಲಿ ಮೊದಲನೇ ಸಾಲಿನಲ್ಲಿ ನಿಲ್ತಾರೆ. ಅದೇ ರೀತಿ ಮೊನ್ನೆ ನಡೆದಂತಹ ಒಂದು ತೆಲಂಗಾಣ ರಾಜ್ಯದ ಚುನಾವಣೆಯಲ್ಲೂ ಕೂಡ ಅವ್ರನ್ನ AICC ಅವರು ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಿದರು. ಅದರಂತೆ ಅವರು ಅಲ್ಲೂ ಕೂಡ ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಯಶಸ್ವಿ ಪಾತ್ರ ನಿರ್ವಹಿಸಿದ್ರು, ಅದೇ ರೀತಿ ತೆಲಂಗಾಣದಲ್ಲೂ ಕೂಡ ಇಲ್ಲಿನ ಒಂದು ಏನು ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಒಂದು ವಿಶ್ವಾಸ ಗಳಿಸೋದ್ರಲ್ಲಿ ಪ್ರಮುಖವಾಗಿ ಪಾತ್ರನ ವಹಿಸಿದ್ರು. ಅದರ ಪರಿಣಾಮ ತೆಲಂಗಾಣ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅವರ ಪಾತ್ರ ತುಂಬ ದೊಡ್ಡದು. ಆದರೆ ಕೇಂದ್ರ ಸರ್ಕಾರ ಈ ಎಲ್ಲ ಒಂದು ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸಿ ಮುಖ್ಯವಾಗಿ ಇವರ ಕರ್ನಾಟಕ ರಾಜ್ಯದಲ್ಲಿ ಇವರ ನಾಯಕತ್ವ ಇರಬಹುದು, ಇಲ್ಲ ತೆಲಂಗಾಣ ರಾಜ್ಯದಲ್ಲಿ ಉಸ್ತುವಾರಿಗಳಾಗಿ ನೀಡಿರ್ತಕ್ಕಂಥ ಜವಾಬ್ದಾರಿನಿರ್ಬೋದು, ಇವುಗಳನ್ನೆಲ್ಲ ಮನಗಂಡು ಏನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗರಿಗೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋ ಒಂದು ಕಾರಣದಿಂದ ತೆರೆಮರೆಯಲ್ಲಿ ಅವ್ರನ್ನ ತುಳಿಯುವಂಥ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ. ಇದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರ ಒಂದು ಯಶಸ್ವಿ ಗ್ಯಾರಂಟಿ ಯೋಜನೆಗಳಿರ್ಬೋದು, ಅವರ ಆಡಳಿತ ಇರ್ಬೋದು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾಗಿ ಅಪಾರ ಅನುಭವವುಳ್ಳಂಥ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಒಂದು ಕಾರ್ಯವೈಖರಿ, ಇವರಿಬ್ಬರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಮ್ಮೆಯ ಜೋಡಿ ಎತ್ತುಗಳಾಗಿ ಕೆಲಸ ಮಾಡ್ತಿದ್ದಾರೆ. ಏನು ಜನರಿಗೆ ನೀಡಿರ್ತಕ್ಕಂಥ ಎಲ್ಲ ಆಶ್ವಾಸನೆಗಳು ಕೂಡ ಈಗಾಗಲೇ ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇರೋದರಿಂದ ಸಂಪೂರ್ಣವಾಗಿ ಇದರ ಒಂದು ಯಶಸ್ಸು ಇವ್ರಿಗೆ ಸಿಗುತ್ತೆ ಅನ್ನೋದು ಗೊತ್ತು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು 20ಕ್ಕೂ ಹೆಚ್ಚಿನ ಒಂದು MP ಸೀಟ್ಗಳನ್ನ ಗೆಲ್ತೀವಿ ಅನ್ನೋವಂಥ ಒಂದು ವಿಶ್ವಾಸದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಮನಗಂಡು ನಾವು DK ಶಿವಕುಮಾರ್ ಸಾಹೇಬರನ್ನ ಒಂದು ಬ್ರೇಕ್ ಹಾಕೋದಕ್ಕೆ ಪದೇ ಏನು ಈ ಚಲನಚಿತ್ರಗಳಲ್ಲಿ, ಈ ಟಿವಿಗಳಲ್ಲಿ ಏನು ಚಲನಚಿತ್ರ ನಡೆಯುವಾಗ ಮಧ್ಯ ಒಂದು ಈ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಸೋಪುದು ಇಲ್ಲ ಈ ಶಾಂಪುದು ಇಲ್ಲ ಚಾಕ್ಲೇಟ್ದು, ಈ ಥರ ಒಂದು ಸರ್ಕಾರ ಏನೋ ಜನಪ್ರಿಯವಾಗಿ ಜನತೆ ವಿಶ್ವಾಸ ಗಳಿಸ್ಕೊಂಡು ನಡೆದುಕೊಂಡು ಹೋಗುವಂಥ ಒಂದು ದಿಸೆಯಲ್ಲಿ ಈ ಕೇಂದ್ರ ಸರ್ಕಾರ, ಭ್ರಷ್ಟ BJP ಸರ್ಕಾರ, ಅವ್ರ ಸರ್ಕಾರದ ಬಗ್ಗೆನೇ ಈಗ ದೇಶದ ಜನತೆಗೆ ಭ್ರಮನಿರಸನ ಆಗಿದೆ. ಆದರೂ ಇವರ ಒಂದು ವೇಗ
ವೇಗಕ್ಕೆ ಕಡಿವಾಣ ಹಾಕೋ ಒಂದು ದೃಷ್ಟಿಯಿಂದ ಈ ವ್ಯವಸ್ಥಿತವಾದಂಥ ಒಂದು ಪಿತೂರಿ ಹುನ್ನಾರ ನಡೆದು ಅವ್ರನ್ನ ಮಟ್ಟ ಹಾಕೋ ರೀತಿ ಆ ED IT ಇರ್ಬೋದು CBI ಇರ್ಬೋದು ಇಂಥವುಗಳನ್ನೆಲ್ಲ ಅವರ ಕೈಗೊಂಬೆಗಳಾಗಿ ಬಳಸ್ಕೊಂಡು ಅವರ ವಿರೋಧಿಗಳನ್ನ ಮಟ್ಟ ಹಾಕುವಂಥ ಕೆಲಸ ಭ್ರಷ್ಟ BJP ಸರ್ಕಾರ ಈ ದೇಶದಲ್ಲಿ ಮಾಡ್ತಾ ಇದೆ.